ಎಲ್ಲರಿಗೂ ನಮಸ್ಕಾರ. ನಾನೇ ಸೋಮೇಶ್ ಅಂತೇಳಿ ಕೇರ್ಪಡೆಯಿಂದ. ಇವತ್ತು ಇದು ಯಾವ ಊರು ಅಂತ ಏನು ಹೇಳೋಕ್ಕೋಗಲ್ಲ. ಇವತ್ತು ಶುಂಠಿ ಸ್ಟಾರ್ಟಿಂಗ್ ಕೊಟ್ಟಾಗ ಸ್ವಲ್ಪ ಗೆಡ್ಡೆ ರೋಗಗಳು, ಹುಳಗಳು ಸಾಕಷ್ಟಿತ್ತು. ಎದುರುಗಡೆ ಜಮೀನಲ್ಲಿ ಹುಳಗಳಿತ್ತು. ಅದೇನಾಗ್ತಿದೆ ಅದು ಕಾಯಿಲೆಗಳು ಬರೋದು ಯಾವಾಗ ಅಂತಂದರೆ ಎಲ್ಲ ನೈಟ್ ಟೈಮ್ ಬರುತ್ತೆ. ಯಾಕೆಂದರೆ ಇವಾಗ ಗಾಳಿ ಬರ್ತಾ ಸ್ವಲ್ಪ ಜಾಸ್ತಿ, ಬಿಸಿಲಿಲ್ಲ ಕರೆಕ್ಟಾಗಿ. ಈಗ ಇವತ್ತು ಬಿಸಿಲಾದೆ, ಮುಂಚೆ ಬಿಸಿಲೇ ಇರ್ತಿರ್ಲಿಲ್ಲ, ಮೋಡ ಮುಚ್ಕೊಂಡಂಗೆ ಇರ್ತಿತ್ತು. ಈ ಶುಂಠಿನ ಯಾವ ಥರ ಅಂತಂದರೆ ನಮ್ಮ ಕೆಮಿಕಲೇ ಆಗ್ಬೋದು ಮತ್ತು ಆರ್ಗಾನಿಕ್ಕೇ ಆಗ್ಬೋದು. ಇವತ್ತು ಆರ್ಗಾನಿಕಲ್ಲಿ ಬರೋವಂಥ ಇಳುವರಿ ಕೆಮಿಕಲಲ್ಲಿ ಬರಲ್ಲ. ಕೆಮಿಕಲಲ್ಲಿ ಏನಾಗುತ್ತೆ, ನಾವು ಭೂಮಿಗೆ ವಿಷ ಕೊಡ್ತೀವಿ, ಅದು ಮತ್ತೆ ನಮಗೆ ರಿಟರ್ನ್ ವಿಷ ಕೊಡುತ್ತೆ. ಯಾಕೆಂದರೆ ಇವತ್ತು ನಿಮಗೆ ಗೊತ್ತು, ನಾನು ಯಾಕೆಂದರೆ ಪದೇ ವೀಡಿಯೋ ಮಾಡಿದಾಗೆಲ್ಲ ಹೇಳ್ತಲೇ ಇರ್ತೀನಿ, ಎಲ್ಲ ಕಡೆಯೂ ಇವತ್ತು ಸಾಕಷ್ಟು ಪ್ರಾಬ್ಲಮ್ಗಳಾಗ್ತಾ ಹೋಗ್ತಿರುತ್ತೆ. ನೋಡಿ, ಎಲ್ಲ ಭಾಗದಲ್ಲೂ ಇವತ್ತು ಶುಂಠಿ ತುಂಬ ಚೆನ್ನಾಗಿ ಬರ್ತಿದೆ, ಎಲ್ಲ ಕಡೆಯೂ ಚೆನ್ನಾಗಿ ಬರ್ತಿದೆ. ಯಾಕೆಂದರೆ ಇವತ್ತು ನಾವು ಶುಂಠಿನ ಒಂದು ಚಿಕ್ಕ ಮಗು ಥರ, ಯಾಕೆಂದರೆ ಚಿಕ್ಕ ಮಗು ಅಂದರೆ ಗೊತ್ತಲ್ವ, ಆ ಚಿಕ್ಕ ಮಗು ನಾವು ಹೇಳ್ದಂಗೆ ಕೇಳಲ್ಲ. ಆ ಚಿಕ್ಕ ಮಗು ಥರನೇ ನಾವೆಲ್ಲ ಥರನೂ ಹ್ಯಾಂಡಲ್ ಮಾಡ್ತಾ ಹೋಗ್ಬೇಕು. ಇವತ್ತು ಶುಂಠಿ ಯಾವ ಥರ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿ ಶುಂಠಿ ಬರ್ತಿದೆ. ಇವತ್ತು ನಾನು ನಿಮಗೆ ವೀಡಿಯೋ ಮಾಡಿ ತೋರ್ತಾ ಇರೋದೇ ಪ್ರತಿಯೊಂದೂ ಇದಕ್ಕೋಸ್ಕರನೇ. ಆರ್ಗಾನಿಕ್ ಬಳಸೋದ್ರಿಂದ ಎಲ್ಲ ಯಾವ ಥರ ಬರುತ್ತೆ, ಎಲ್ಲ ಚೆನ್ನಾಗ್ತಾ ಹೋಗ್ತಾ ಇರುತ್ತೆ, ಎಲ್ಲ ಪ್ರಾಬ್ಲಮ್ಗಳಿಗೂ ಸಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ. ಇವತ್ತು ಇಳುವರಿನೂ ಕೂಡ ಚೆನ್ನಾಗಿ ಬರ್ತಿದೆ. ಯಾಕೆಂದರೆ ಇವತ್ತು ನಾವು ಎಲ್ಲ ವಿಷಯದಲ್ಲೂ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡೋಕ್ಕೆ ರೆಡಿ ಇರಬೇಕು. ನೋಡಿ, ಎಲ್ಲ ಭಾಗನೂ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ಇವತ್ತು ಯಾವ ಭಾಗದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ಮಾಮೂಲಾಗಿ ಇವತ್ತು ನಾವು ಕೊಟ್ಟಿರೋಂಥದ್ದು ಅಗ್ರಿ-82 ಮತ್ತು ಪ್ರೊಟೆಕ್ಟು, ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಆಡ್ ಮಾಡಿದ್ದೀವಿ. ಇವತ್ತು ತುಂಬ ಚೆನ್ನಾಗಿ ಶುಂಠಿ ಬರ್ತಿದೆ. ನೋಡಿ, ಇಲ್ಲಿಂದನೂ ಈ ಭಾಗದಿಂದ 4 ಗಂಟೆನೂ ತೋರ್ತೀನಿ. ಶುಂಠಿ ತುಂಬ ಚೆನ್ನಾಗಿ ಬರ್ತಿದೆ, ತೊಂದರೆ ಏನಿಲ್ಲ. ಅದಕ್ಕೆ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಕಳಿಸ್ಬೇಕು, ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಇದನ್ನು ಎಲ್ಲರೂ ಆರ್ಗಾನಿಕ್ಗೆ ಕನ್ವರ್ಟ್ ಆಗೋದ್ರಿಂದ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ. ಮತ್ತು ನಿಮ್ಮ ಆರೋಗ್ಯನೂ ಕೂಡ ನೀವು ಚೆನ್ನಾಗಿ ಕಾಪಾಡ್ಕೊತೀರ. BP, ಶುಗರು, ದಮ್ಮು, ಗ್ಯಾಸ್ಟ್ರಿಕ್ ಅಲ್ಸರ್, ಪೈಲ್ಸು ನಮ್ಮ ಬಾಡಿ ಒಳಗಡೆ ನಾವು ನೋಡೋಕ್ಕೆ ಮೇಲ್ಗಡೆ ತುಂಬ ಚೆನ್ನಾಗಿರ್ತೀವಿ. ಮೇಲ್ಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೀವಿ, ನಮಗೇನು ಕಾಯಿಲೆನೂ ಇಲ್ಲೋ ಅನ್ನೋ ಥರ. ಆದರೆ ನಮ್ಮ ಒಳಗಡೆ ಏನೇನು ಪ್ರಾಬ್ಲಮ್ ಬರುತ್ತೆ ಅನ್ನೋದಕ್ಕೆ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ನೋಡೋಕ್ಕೆ ಘಟ ಚೆನ್ನಾಗಿದೆ, ಆದರೆ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಗೊತ್ತಿರಲ್ಲ. ಅದಕ್ಕಾಗಿ ನಾನು ಇಲ್ಲೂ ಕೂಡ ನೋಡಿ, ಇಲ್ಲೂ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಶುಂಠಿ. ಯಾಕೆಂದರೆ ಈಗ ಪ್ರಾಡಕ್ಟ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ, ಈ ಪ್ರಾಡಕ್ಟ್ನ ಕರೆಕ್ಟಾಗಿ ಬಳಸ್ತಾ ಇರೋದ್ರಿಂದ ಈ ಶುಂಠಿ ತುಂಬ ಚೆನ್ನಾಗಿ ಬರ್ತಿದೆ. ನಾನು ನಿಮ್ಗೆ ಹೇಳೋದಿಷ್ಟೇ. ಯಾಕೆಂದರೆ ಈ ವಿಡಿಯೋನ ಮೊದಲನೇ ಟೈಮ್ ಯಾರು ನೋಡ್ತಿದ್ದೀರೋ ನಿಮಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಅಡಿಕೆ ತೋಟ ಇರ್ಬೋದು, ನಾನು ಜಾಸ್ತಿ ಮಾಡ್ತಿರೋದೇ ಆರ್ಗಾನಿಕ್ ಬಗ್ಗೆ. ಆರ್ಗಾನಿಕ್ ಆಗಿರೋದ್ರಿಂದ ನಾವು ಪ್ರತಿಯೊಬ್ಬರಿಗೂ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಕೇಳ್ತೀವಿ. ಯಾಕೆಂದರೆ BP, ಶುಗರ್ ಇರೋವಂಥ ವ್ಯಕ್ತಿಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮಕ್ಕಳಾಗ್ತಿಲ್ಲ ಅನ್ನೋಂಥ ವ್ಯಕ್ತಿಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಲ್ಟಲ್ಲಿ ಹೋಲಿದೆ, ಲಕ್ಷ ಖರ್ಚು ಮಾಡ್ತಾಯಿದ್ದೀವಿ. ಯಾಕೆಂದರೆ ಅವ್ರಿಗೂ ಕೂಡ ಕೊಟ್ಟು ಒಳ್ಳೆ ರಿಸಲ್ಟ್ ಬಂದಿದೆ. ನೀವು ಕೂಡ ಇದನ್ನು ತಿಳ್ಕೊಂಡು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಕೊನೆಯಲ್ಲಿ ಇನ್ನೊಂದಪ್ಪ ಹೇಳ್ತೀನಿ, ಇದು ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.